ಶೆಟ್ಟರ್ಗೆ ಸಿದ್ದು ಶಿಷ್ಯ ಭರ್ಜರಿ ಗುದ್ದು. ಬೆಂಕಿಯಲ್ಲಿ ಬೇಳೆ ಬೇಯಿಸಿಕೊಳ್ತಿದ್ದಾರಾ ಸವದಿ ಬಿಜೆಪಿಗೆ ಹೋಗೋದಿಲ್ಲ ಯಾಕೆ ಗೊತ್ತಾ? ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಹೋಗಿರೋದಕ್ಕೆ ಸಿದ್ದು ಶಿಷ್ಯ ಭರ್ಜರಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಇತ್ತು ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಹೋದ್ಮೇಲೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲರ ಕಣ್ಣು ಸವದಿ ಮೇಲೆ ನೆಟ್ಟಿದೆ. ಆದ್ರೆ ಲಕ್ಷ್ಮಣ್ ಸವದಿ ಮತ್ತೆ ಬಿಜೆಪಿಗೆ ವಾಪಸ್ ಹೋಗಲ್ಲ. ಅದು ಯಾಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಹೋಗಿದ್ದಾರೆ. ಇದರಿಂದ ಇವರ ರಾಜಕೀಯ ಭವಿಷ್ಯ ಉತ್ತಮವಾಗಿರುತ್ತಾ ಇಲ್ವಾ ಅನ್ನೋದು ಲೋಕಸಭಾ ಚುನಾವಣಾ ಫಲಿತಾಂಶದ ನಂತರವಷ್ಟೇ ಗೊತ್ತಾಗಲಿದೆ. ಆದ್ರೆ ಇಲ್ಲಿಯವರೆಗೂ ಒಗಟಾಗಿ ಇರೋ ಪ್ರಶ್ನೆ ಏನಂದ್ರೆ ಶೆಟ್ಟರ್ಗೆ ಕಾಂಗ್ರೆಸ್ನಲ್ಲಿ ಅದೇನೋ ಅಸಮಾಧಾನ ಇತ್ತು ಅನ್ನೋದು. ಯಾಕಂದ್ರೆ ಬಿಜೆಪಿಯಲ್ಲಿ ವಿಧಾನಸಭಾ ಟಿಕೆಟ್ ಸಿಕ್ಕಿರ್ಲಿಲ್ಲ. ಹೀಗಾಗಿ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಬಂದಿದ್ರು. ಆದ್ರೆ ಕಾಂಗ್ರೆಸ್ನಲ್ಲಿ ಅವರು ಸೋತರು. ಅವರನ್ನ ಪರಿಷತ್ ಸದಸ್ಯರನ್ನಾಗಿ ನೇಮಿಸಿ ಗೌರವಯುತವಾಗಿ ನಡೆಸಿಕೊಂಡಿದ್ರು ಕಾಂಗ್ರೆಸ್ ನಾಯಕರು. ಅವರು ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಇಲ್ಲವೇ ಸಚಿವ ಸ್ಥಾನವೇ ಒಲಿಯುತ್ತಿತ್ತೋ ಏನೋ. ಆದ್ರೆ ಅವರು ದುಡುಕಿನ ನಿರ್ಧಾರ ತಗೊಂಡು ಬಿಜೆಪಿಗೆ ಯೂ ಟರ್ನ್ ಹೊಡೆದಿದ್ದಾರೆ. ಈ ಬಗ್ಗೆ ಕಿಡಿಕಾರಿರೋ ಸಿಎಂ ಸಿದ್ದರಾಮಯ್ಯನವರ ಶಿಷ್ಯ ಮತ್ತು ಸಚಿವ ಎಂಬಿ ಪಾಟೀಲ್ ತೀವ್ರ ತರಾಟೆಗೆ ತಗೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರೇ ಹೇಳಿದಂತೆ ಅವರನ್ನ ಮನೆಯಿಂದ ಹೊರಗೆ ಹಾಕಿದಾಗ, ಅನ್ಯಾಯವಾದಾಗ, ಅಸಮಾಧಾನವಾದಾಗ ಅವರಿಗೆ ಕಾಂಗ್ರೆಸ್ ಬೇಕಿತ್ತು. ಮಾಜಿ ಮುಖ್ಯಮಂತ್ರಿಯಾಗಿದ್ರು ಬಿಜೆಪಿಯವರು ಅವರಿಗೆ ಒಂದು ಟಿಕೆಟ್ ಕೂಡ ಕೊಡ್ಲಿಲ್ಲ. ಆಗ ಅವರಿಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟಿದ್ವಿ. ಸೋತರು ಅವರಿಗೆ ವಿಧಾನ ಪರಿಷತ್ ಶಾಸಕರನ್ನಾಗಿ ಮಾಡಿದ್ವಿ. ಅವರು ಬಯಸಿದ್ರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡುವ ಕುರಿತು ಪರಿಶೀಲನೆ ನಡೆಸಲಾಗುವುದು ಅಂತ ಹೇಳಿದ್ವಿ. ಆದ್ರೆ ಜಗದೀಶ್ ಶೆಟ್ಟರ್ ಅವಕಾಶಗಳನ್ನ ಕಾಲಿಂದ ಒದ್ದು ಹೋಗಿದ್ದಾರೆ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗುವ ಮೂಲಕ ತಮ್ಮ ವ್ಯಕ್ತಿತ್ವ ಮತ್ತು ಘನತೆಗೆ ಚ್ಯುತಿ ತಂದುಕೊಂಡಿದ್ದಾರೆ ಅಂತೇಳಿ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಈ ಆತುರ ನಿರ್ಧಾರ ಆಗ್ಬಾರ್ದಿತ್ತು. ಅವರ ಒಂದು ಘನತೆಗೆ, ಅವರ ಒಂದು ಮಟ್ಟಕ್ಕೆ ಇದು ಬಹುಶಃ ಸರಿಯಾದದ್ದಲ್ಲ. ಇಷ್ಟೆಲ್ಲ ಗೌರವ ನೀಡಿದ್ರು ಅವರು ಬಿಜೆಪಿ ಸೇರ್ಪಡೆಯಾಗಿರೋದು ಅವರ ಘನತೆಗೆ ಗೌರವ ತರುವಂತದ್ದಲ್ಲ. ಈ ವಿಚಾರದಲ್ಲಿ ಜಗದೀಶ್ ಶೆಟ್ಟರ್ ಸಣ್ಣವರಾಗಿದ್ದಾರೆ. ಅವರ ವ್ಯಕ್ತಿತ್ವಕ್ಕೆ ಚ್ಯುತಿ ಬರುತ್ತೆ. ಇದರಿಂದ ನಮಗೇನು ಹಾನಿಯಾಗೋದಿಲ್ಲ, ನಮಗೇನು ವ್ಯತ್ಯಾಸವಾಗೋದಿಲ್ಲ. ಆದ್ರೆ ಅವರ ವ್ಯಕ್ತಿತ್ವಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಅವರ ಘನತೆಗೆ ಈ ಕೆಲಸ ಮಾಡಬಾರ್ದಿತ್ತು ಅಂತೇಳಿ ಎಂಬಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಜನ ಇದನ್ನ ಬೇರೆ ಅರ್ಥದಲ್ಲಿ ಭಾವಿಸ್ತಾರೆ. ಏನಪ್ಪ ಇವರು ಅಧಿಕಾರಕ್ಕೋಸ್ಕರ ಇಲ್ಲಿ ತುಂಬಾ ಬಂದ್ರು ದಕ್ಷಿಣ ಮಾಡಿದ್ರು ಮತ್ತಲ್ಲೇನೋ ಒಂದಷ್ಟು ಆಮಿಷ ಹೊಡೆದಾರ. ಅವರ ಒಂದು ಘನತೆ ಗೌರವಕ್ಕೆ ಇದು ಹಿನ್ನಡೆ ಆಗ್ತದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗರ್ವಾಪಸಿಯಾದ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ಅಲರ್ಟ್ ಆದ ರಾಜ್ಯ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆಯಲ್ಲಿ ಶೆಟ್ಟರ್ಗೆ ಬೆಂಬಲಿಸಿದ್ದ ಪಾಲಿಕೆಯ ಪಕ್ಷೇತರ ಸದಸ್ಯನಿಗೆ ಗಾಳ ಹಾಕುವಲ್ಲಿ ಯಶಸ್ವಿಯಾಗಿದೆ. ಚೇತನ್ ಹಿರೇಕೆರೂರು ಅವರು ಇಂದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇಂದು ಹುಬ್ಬಳ್ಳಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಮ್ಮುಖದಲ್ಲಿ ಚೇತನ್ ಹಿರೇಕೆರೂರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಕೂಡ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ವಾಪಸ್ ಹೋಗಬಹುದು ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಲಕ್ಷ್ಮಣ್ ಸವದಿ, ಹೌದು, ನನಗೂ ಬಿಜೆಪಿಯಲ್ಲಿ ಸಾಕಷ್ಟು ಮಂದಿ ಆಪ್ತರಿದ್ದಾರೆ. ನನ್ನನ್ನು ಬಿಜೆಪಿಗೆ ಸೆಳೆಯಲು ಯತ್ನಗಳು ನಡೆಯುತ್ತಿವೆ ಅಂತೇಳೋ ಮೂಲಕ ಕಾಂಗ್ರೆಸ್ನಲ್ಲಿ ತಮಗೆ ಸಚಿವ ಸ್ಥಾನ ಬೇಕು ಅಂತೇಳಿ ಪರೋಕ್ಷವಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದ್ರೆ ರಾಜಕೀಯ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಹೋದ್ರೆ ಅವರಿಗೆ ಅಲ್ಲಿ ಉತ್ತಮ ಭವಿಷ್ಯವಿಲ್ಲ. ಬೆಳಗಾವಿ ಬಿಜೆಪಿಯಲ್ಲಿ ಅವರಿಗೆ ಸಾಕಷ್ಟು ವಿರೋಧಿಗಳಿದ್ದಾರೆ. ಹೀಗಾಗಿ ಒಂದೊಮ್ಮೆ ಈಗ ಬಿಜೆಪಿಯಿಂದ ಸವದಿಗೆ ಆಫರ್ ಬಂದು ಅವರು ಬಿಜೆಪಿಗೆ ಸೇರಿದ್ರು ಲೋಕಸಭಾ ಚುನಾವಣೆಯ ನಂತರ ಇನ್ನು 4 ವರ್ಷ ಬಿಜೆಪಿಯಲ್ಲಿ ವನವಾಸ ಅನುಭವಿಸಬೇಕಾಗುತ್ತೆ. ಒಂದೊಮ್ಮೆ ಬಿಜೆಪಿ ಸೇರಿ ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನು ಗಿಟ್ಟಿಸಿಕೊಂಡ್ರೆ ಅವರು ಗೆದ್ರೂ ಕೂಡ ಕೇಂದ್ರದಲ್ಲಿ ಒಳ್ಳೆ ಪೋಸ್ಟ್ ಸಿಗುತ್ತೆ ಅನ್ನೋದಕ್ಕೆ ಯಾವ ಗ್ಯಾರಂಟಿಯೂ ಇಲ್ಲ. ಹೀಗಾಗಿ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ನಲ್ಲೇ ಉಳಿದ್ರೆ ಅವರಿಗೆ ಉತ್ತಮ ಅವಕಾಶಗಳಿವೆ. ಕೆಲವೇ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ಒಲಿದು ಬಂದರೂ ಆಶ್ಚರ್ಯವಿಲ್ಲ. ನನ್ನೆಲ್ಲೂ ನಾನು ಕಾಂಗ್ರೆಸ್ ಅಲ್ಲಿ ಮುಂದುವರಿತೆ. ನನಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾನು ಭೇಟಿಯಾದಾಗ ಅತ್ಯಂತ ಪ್ರೀತಿ, ವಿಶ್ವಾಸದಿಂದ, ಗೌರವದಿಂದ ನನ್ನನ್ನು ಕಾಣ್ತಾರೆ. ಅದರಿಂದ ನನಗೆ ಯಾವುದೇ ತರಹದ ಬೇಜಾರು ಇಲ್ಲ ಮತ್ತು ಅಸಮಾಧಾನವೂ ಇಲ್ಲ. ಇನ್ನ ಜಗದೀಶ್ ಶೆಟ್ಟರ್ ಅವರು ಬಾಯ್ ಬಿಟ್ಟು ಹೇಳದೇ ಇದ್ರು ಅವರು ಬಿಜೆಪಿಗೆ ವಾಪಸ್ ಹೋಗಿರೋ ಉದ್ದೇಶ ಬಹಿರಂಗವಾಗಿದೆ. ರಾಮ ಮಂದಿರ ಉದ್ಘಾಟನೆಯ ನಂತರ ದೇಶದಲ್ಲಿ ಬಿಜೆಪಿ ಪರ ಅಲೆ ಎದ್ದಿದೆ. ಬಿಜೆಪಿ ಸೇರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಕೇಂದ್ರದಲ್ಲಿ 5 ವರ್ಷ ಸಚಿವರಾಗಬಹುದು ಅನ್ನೋ ಕನಸು ಕಂಡಿದ್ದಾರೆ ಜಗದೀಶ್ ಶೆಟ್ಟರ್. ಆದ್ರೆ ಶೆಟ್ಟರ್ ಅವರು ಮೊದಲು ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಕಳೆದ ಸಲ ವಿಧಾನಸಭಾ ಚುನಾವಣೆಯನ್ನೇ ಶೆಟ್ಟರು ಗೆಲ್ಲೋಕೆ ಸಾಧ್ಯವಾಗಿರ್ಲಿಲ್ಲ. ಈಗ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರ. ಒಂದೊಮ್ಮೆ ಸೋತ್ರೆ ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಭವಿಷ್ಯ ಕಮರಿ ಹೋದಂತೆಯೇ ಲೆಕ್ಕ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.